ಸೊ ಇವತ್ತು ಸಾಟರ್ಡೆ ಮಾರ್ನಿಂಗೇ ಇದು ವಾಕಿಂಗ್ ಮಾಡ್ಕೊಬಂದು ಯೋಗ ಮಾಡಿದೆ. ಯೋಗ ಮಾಡೋಕೆ ಅಷ್ಟು ಏನು ಎನರ್ಜೆಟಿಕ್ ಇರಲಿಲ್ಲ ನಾನು, ಬಟ್ ಆದರೂ ಮಾಡಿದೆ. ಅದಾದಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪಪ್ಪಾಯ ತೊಗೊಂಡೆ. ಸೊ ಮಾರ್ನಿಂಗು ಏನು ನಾವು ತಿಂತೀವಿ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಎತ್ತು ಫಸ್ಟ್ ಮೀಲು ದಟ್ ಡಿರೈವ್ಸ್ ಅವರ್ ಹೋಲ್ ಡೇ ಎನರ್ಜಿ ಆ್ಯಂಡ್ ನೆಕ್ಸ್ಟ್ ಡೇ ಎನರ್ಜಿ. ಹಾಗೆ ದಟ್ ಪ್ಲೇಸ್ ಅ ವೈಟಲ್ ರೋಲ್. ಸೊ ಅದಕ್ಕೆ ಆಲ್ವೇಸ್ ಈಟ್ ಹೆಲ್ದಿ ಫುಡ್ ಇನ್ ದ ಮಾರ್ನಿಂಗ್ ಅಂತ ಹೇಳ್ತೀನಿ. ಸೊ ಅದಾದಮೇಲೆ ನೆಕ್ಸ್ಟು ಒಂದು ಮೂಂಗ್ ದಾಲ್ ದೋಸೆ ವಿತ್ ನುಗ್ಗೆಕಾಯಿ ಸಾರು ಜೊತೆ ಮತ್ತು ಚಟ್ನಿ ಪುಡಿ ಮತ್ತು ಫ್ಲಾಕ್ಸ್ ಸೈಡ್ ಪುಡಿ ಜೊತೆ ತೊಗೊಂಡೆ. ಚೆನ್ನಾಗಿತ್ತು, ಲೈಟ್ ವೇಟ್ ಆಗಿರುತ್ತೆ. ಸೊ ಹಾಗೆ ಹೆವಿನೂ ಇರುತ್ತೆ, ಅದ್ರ ಜೊತೆಗೆ ಇಟ್ ಇಸ್ ಕ್ಯಾಲ್ರಿ ಲೆಸ್. ಸೊ ಅದಾದಮೇಲೆ ಮಧ್ಯಾಹ್ನಕ್ಕೆ ನಾನು ಹೆಸರು ಕಾಳು ಮತ್ತು ಬಾಳೆಕಾಯಿ ಹಾಕ್ಬಿಟ್ಟು ಒಂದು ಪಲ್ಯ ಮಾಡಿದೆ. ಅದಕ್ಕಿಂತ ಮುಂಚೆನೇ ನಾನು ಇವತ್ತು ಮಧ್ಯಾಹ್ನನೇ ಜಿಮ್ ಮಾಡ್ಕೊಂಬಂದೆ. 12:30 ಹಂಗೆ ಹೋಗಿಬಿಟ್ಟು ಮನೆಗೆ 2 o'clock ಹಂಗೆ ಬಂದೆ. ಯಾಕೆಂದರೆ ಸಂಜೆ ಈವ್ನಿಂಗಲ್ಲಿ ಏನಾದರೂ ಬೇರೆ ಎಕ್ಸ್ಟ್ರಾ ಕೆಲಸ ಇದ್ದರೆ ಮಾಡ್ಕೊಬೋದು. ಸಾಟರ್ಡೆ ಟೈಮಲ್ಲಿ ಸ್ವಲ್ಪ ಫ್ರೀ ಇರ್ತೀವಲ್ವ, ಸೊ ಹಾಗಾಗಿ ಸೊ ಆ ಥರ ಮಾಡ್ಕೊತೀನಿ. ಒಂದೊಂದ್ಸಲ ಸಾಟರ್ಡೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಕವರ್ ಅಪ್ ಮಾಡ್ಕೊತೀನಿ. ಸೊ ದಟ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಬೇಕು ಅಂದಾಗ ನನಗೆ ಏನಾದ್ರು ಟಿ ವಿ ನೋಡಬೇಕು, ಏನಾದ್ರು ನೋಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಾಗ ಈ ಥರ ಮಾಡ್ಕೊತೀನಿ. ಸೊ ಅದಾದಮೇಲೆ ಆಗಿದ್ದು ಬರೀ ಅಪಹಾಸ್ಯ, ಅನಿರೀಕ್ಷಿತ ಆಕ್ಸಿಡೆಂಟ್ ಅಂತ ಹೇಳ್ತೀನಿ. ಸೊ ಹೋಗಿ ಏನೋ ಪ್ಲ್ಯಾನ್ ಇಲ್ಲದೇ ಹೋಗಿ ಪಾನಿಪುರಿ ತಿಂದು ಎಲ್ಲ ದಿನ ಹಾಳು